ಹಾಯ್ ಎವ್ರಿವನ್, ಇವತ್ತು ಆಮ್ಲ ಉಪ್ಪಿನಕಾಯಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಆಮ್ಲ ನೀಟಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಿರೋ ಆಮ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಒರೆಸ್ಕೋಬೇಕು. ಒಂಚೂರು ಕೂಡ ನೀರು ಇರಬಾರ್ದು. ಅದಾದಮೇಲೆ ಒರೆಸಿರೋ ಆಮ್ಲ ಒಂದು ಬೌಲ್ಗೆ ಹಾಕಿ ಸೈಡ್ಗೆ ಇಡಬೇಕು. ಒಂದು ಪ್ಯಾನ್ಗೆ ಸಾಸಿವೆ ಮತ್ತು ಮೆಂತ್ಯ ಹಾಕಿ ಲೈಟ್ ಬ್ರೌನ್ ಬರೋವರೆಗೂ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಸೈಡಲ್ಲಿಡಿ. ಅದಾದಮೇಲೆ ಒಂದು ಬೌಲ್ಗೆ ಹುಣಸೆಹಣ್ಣು ಮತ್ತು ಬಿಸಿನೀರು ಹಾಕಿ ನೆನೆಯೋಕ್ಕಿಡಬೇಕು. ಆಮೇಲೆ ಇಲ್ಲಿ ಸಾಸಿವೆ ಮತ್ತು ಮೆಂತ್ಯನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ಟವ್ಗೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಬಾಯ್ಲ್ ಆದಮೇಲೆ ಕ್ಲೀನ್ ಮಾಡಿರೋ ಆಮ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಲೈಟ್ ಬ್ರೌನ್ ಬಂದಾದಮೇಲೆ ನಿಮ್ಮ ಆಮ್ಲ ಬೆಂದಿದೆ ಅಂತ ಅರ್ಥ. ಅದನ್ನು ಚೆಕ್ ಮಾಡೋಕ್ಕೆ ಒಂದು ಸ್ಪೂನ್ ತಗೊಂಡು ಆಮ್ಲನ ಚುಚ್ಚಿಬಿಟ್ಟು ನೋಡಿ, ಅದು ಸಾಫ್ಟ್ ಆಗಿದ್ದರೆ ಬೆಂದಿದೆ ಅಂತ ಅರ್ಥ. ಸೊ ಬೆಂದಾಗಿರೋ ಆಮ್ಲನ ಸೈಡ್ಗೆ ಎತ್ತಿಟ್ಕೋಬೇಕು. ಇದು ಹುಣಸೆ ಹಣ್ಣಿನ ರಸ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ತೆಗೆದಿಟ್ಟಿರೋ ಹುಣಸೆ ಹಣ್ಣಿನ ರಸ ಹಾಕಬೇಕು. ಇದು ಬಾಯ್ಲ್ ಆದಮೇಲೆ ಒಂದು ಚೂರು ಒಣಗಿದ ಮೆಣಸಿನ್ಕಾಯಿ, ಆಮೇಲೆ ಗಾರ್ಲಿಕ್ ಬೆಳ್ಳುಳ್ಳಿ ಹಾಕಿ ಇದನ್ನು ಬಾಯ್ಲ್ಗೆ ಆಗೋಕ್ಕೆ ಸೈಡ್ಗೆ ಇಡಬೇಕು. ಈಗ ಒಂದು ಬೌಲಲ್ಲಿ ಫ್ರೈ ಮಾಡಿರೋ ಆಮ್ಲಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ಸ್ವಲ್ಪ ಅರಿಶಿಣ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಹುಣಸೆಹಣ್ಣಿನ ರಸ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸಾಸಿವೆ ಮತ್ತು ಮೆಂತ್ಯ ಪೌಡರ್ ಕೂಡ ಸೇರಿಸ್ಕೋಬೇಕು. ಈಗ ಉಪ್ಪು, ಖಾರ, ಹುಳಿ ಮತ್ತು ಸಾಸಿವೆ ಪೌಡರ್ ಎಲ್ಲ ಹಾಕಿ ನೀಟಾಗಿ ಎಲ್ಲನೂ ಈಕ್ವಲ್ ಪೋರ್ಷನಲ್ಲಿ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಿಮ್ಮ ಉಪ್ಪಿನಕಾಯಿ ರೆಡಿ ಆಗಿದೆ. ಇದು ಬಿಸಿಲಲ್ಲಿ ಒಂದು 2 days ಇಟ್ಟು ಯೂಸ್ ಮಾಡ್ಕೋಬೋದು. 1 ತಿಂಗಳಿಲ್ಲ 2 ತಿಂಗಳು ಕೂಡ ಇದು ನಮಗೆ ಬರುತ್ತೆ.